ನಮಸ್ತೆ ಎಲ್ಲರಿಗೂ. ಇವತ್ತು ಸುಲಭವಾಗಿ ಗಿಣ್ಣವನ್ನು ಹೇಗೆ ಮಾಡಿಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕನ್ನಡತಿ ರೇಖಾ ಶಿವರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಮ್ಮ ಮಾವ ಮತ್ತು ಮೈದನ ಊರಿಂದ ಬರುವಾಗ ಈ ಗಿಣ್ಣದ ಹಾಲನ್ನು ತೊಗೊಂಡು ಬಂದಿದ್ದರು. ಹಾಗಾಗಿ ನಾನು ಈ ಗಿಣ್ಣದ ರೆಸಿಪಿಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಲು ತುಂಬ ಗಾಢವಾಗಿದೆ. ಇಲ್ಲಿ ಹಾಲನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಅತ್ತೆ ಅದಕ್ಕೆ ಆಲ್ರೆಡಿ ಬೆಲ್ಲವನ್ನು ಮಿಕ್ಸ್ ಮಾಡಿ ಕಳಿಸಿಕೊಟ್ಟಿದ್ದಾರೆ. ಅದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಎಷ್ಟು ಬೆಲ್ಲ ಬೇಕಾಗ್ಬೋದು ಇಷ್ಟು ಹಾಲಿಗೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಒಂದು 3/4 ಲೀಟರಷ್ಟು ಹಾಲಿದೆ, ಅದಕ್ಕೆ ನೀವು 3/4 ಕಪ್ನಷ್ಟು ಬೆಲ್ಲವನ್ನು ಹಾಕ್ಕೊಳ್ಬಹುದು. ಇಲ್ಲಿ ಹಾಲನ್ನು ನಾನು ಹಾಕ್ಕೊಂಡ್ಮೇಲೆ ಅದಕ್ಕೆ ಬೆಲ್ಲ ಆಲ್ರೆಡಿ ಹಾಕಿರೋದ್ರಿಂದ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಮಾತ್ರ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಿಣ್ಣಕ್ಕೆ ಬೇಕಾಗಿರೋದು 3 ಸಾಮಗ್ರಿಗಳು: 1 ಗಿಣ್ಣದ ಹಾಲು, 2 ಬೆಲ್ಲ, 3ನೇದು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ನೀವು ತುಂಬ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹಾಲು ಎಷ್ಟು ದಪ್ಪವಾಗಿದೆ ಅನ್ನೋದು ಮಿಕ್ಸ್ ಮಾಡ್ತಾ ಇರುವಾಗಲೇ ನಿಮಗೆ ಗೊತ್ತಾಗುತ್ತೆ. ಹಾಲು ಇಷ್ಟು ದಪ್ಪವಾಗಿತ್ತಂದರೆ, ಗಿಣ್ಣದ ಹಾಲು ದಪ್ಪವಾಗಿದ್ದರೆ ಗಿಣ್ಣ ತುಂಬ ಚೆನ್ನಾಗಿ ಒಡೆಯ ರೂಪದಲ್ಲಿ ಬರುತ್ತೆ. ಇಲ್ಲಿ ಒಂದು ಕುಕ್ಕರನ್ನು ತೊಗೊಂಡು ಒಂದು ಸ್ಟ್ಯಾಂಡನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಆ ಸ್ಟ್ಯಾಂಡು ಮುಳುಗುವಷ್ಟು ನೀರನ್ನು ನಾನು ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ನೀರನ್ನು ನೀವು ಕೂಡ ಹಾಕ್ಕೊಳ್ಬೇಕು. ಕಡಿಮೆ ನೀರನ್ನು ಹಾಕ್ಕೊಂಡ್ರೆ ಕುಕ್ಕರು ಸೀದು ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ಟ್ಯಾಂಡು ಮುಳುಗುವಷ್ಟು ಸ್ವಲ್ಪ ನೀರನ್ನು ನೀವು ಹಾಕ್ಕೊಳ್ಳಿ. ಆಮೇಲೆ ಅದರೊಳಗೆ ಆ ಮಿಕ್ಸ್ ಮಾಡ್ಕೊಂಡಿರುವ ಬೆಲ್ಲ ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರುವಂಥ ಹಾಲಿನ ಪಾತ್ರೆಯನ್ನು ನೀವು ಇದರಲ್ಲಿ ನಿಧಾನವಾಗಿ ಇಡಬೇಕು. ಇಲ್ಲಿ ಗ್ಯಾಸಿನ ಮೇಲೆ ನಿಧಾನವಾಗಿ ಹಾಲಿನ ಪಾತ್ರೆಯನ್ನು ಇಡಬೇಕು. ಇಡುವಾಗ ಸ್ವಲ್ಪ ಹುಷಾರಾಗಿ ಇಡಬೇಕು, ಹಾಲು ಚೆಲ್ಲುವಂಥ ಸಾಧ್ಯತೆ ಇರುತ್ತೆ. ನಾನು ಹಾಲಿನ ಮೇಲೆ ಯಾವುದೇ ಪ್ಲೇಟನ್ನು ಇಲ್ಲಿ ಮುಚ್ಚುತ್ತಾ ಇಲ್ಲ. ಹಾಲನ್ನು ನಿಧಾನವಾಗಿ ಇಟ್ಕೊಂಡು ಅದರ ಮುಚ್ಚಳವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಹಚ್ಚಿ ಮುಚ್ಚಳವನ್ನು ನೀವು ಕೂಡ ನಿಧಾನವಾಗಿ ಹಾಕ್ಕೊಂಡು ಅದರ ವಿಷಲನ್ನು ನೀವು ಇಲ್ಲಿ ತೆಗಿಬೇಕು. ನೋಡಿ, ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಈಗ ನಾನು ಅದರ ವಿಷಲನ್ನು ಇಲ್ಲಿ ತಕ್ಕೊಂಡಿದ್ದೀನಿ. ಈಗ 15ರಿಂದ 20 ನಿಮಿಷಗಳ ಕಾಲ, ಸುಮಾರು ನೀವು 20 ನಿಮಿಷಗಳ ಕಾಲ ಇಟ್ಟರೆ ಅಂದರೆ ಒಡೆಯ ರೂಪದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ 20 ನಿಮಿಷಗಳ ಕಾಲ ಹಾಗೆ ಅದನ್ನು ಬೇಯಿಸ್ಕೊಂಡಿದ್ದೀನಿ ಮಧ್ಯಮ ಉರಿಯಲ್ಲಿ. ನೋಡಿ, ಈಗ ಗಿಣ್ಣ ರೆಡಿ ಆಗಿದೆ. ಅದನ್ನು ಸೈಡ್ ಎಡ್ಜನ್ನು ನೀವು ಈ ರೀತಿಯಾಗಿ ಹಿಂಗೆ ತಕ್ಕೊಂಡು ಉಲ್ಟಾ ಹಾಕಿ ಅದನ್ನು ಇದು ಮಾಡಿದ್ರಿ ಅಂದರೆ ನಿಮಗೆ ಗಿಣ್ಣ ರೆಡಿಯಾಗಿ ಬಿಡುತ್ತೆ. ತುಂಬ ಅದ್ಭುತವಾಗಿತ್ತು, ರುಚಿ ಮಾತ್ರ. ಇದು ನಮ್ಮನೇಲಿ ಎಲ್ಲರಿಗೂ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಒಡೆಯ ರೂಪದಲ್ಲಿ ನೀವು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಳ್ಬಹುದು. ಈ ರೀತಿಯಾಗಿ ಗಿಣ್ಣ ರೆಡಿಯಾಗಿದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಪೋಷಕಾಂಶಗಳನ್ನು ಈ ಗಿಣ್ಣ ಹೊಂದಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.